ಚಿತ್ರದುರ್ಗದಿಂದ 200 ಕಿಲೋಮೀಟರ್ ದೂರದ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿಯ ಕಣ್ಣು ಪಕ್ಕದಲ್ಲಿರುವ ಚರಂಡಿಯ ಹತ್ತಿರ ಬೀಳುತ್ತೆ. ಅದು ಜೂನ್ 9, 2024. ಆ ಚರಂಡಿಯಲ್ಲಿ ಒಂದು ಹೆಣ ಬಿದ್ದಿತ್ತು. ಆ ಹೆಣವನ್ನು ಅಲ್ಲಿರುವ ನಾಯಿಗಳು ತಿನ್ನುತ್ತಿತ್ತು. ಇದನ್ನು ನೋಡಿದ ಸೆಕ್ಯೂರಿಟಿ ಯೂಶುವಲ್ ಆಗಿ ಯಾರಾದ್ರೂ ಬೆಳಗ್ಗೆ ಇಂತಹ ಸೀನ್ಗಳನ್ನು ನೋಡಿದ್ರೆ ಗಾಬರಿ ಆಗ್ತಾರೆ. ಆದರೆ ಆ ಸೆಕ್ಯೂರಿಟಿ ಗಾರ್ಡ್ ಇದನ್ನು ನೋಡಿ ಗಾಬರಿಗೊಳ್ಳದೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಪೊಲೀಸರು ತಕ್ಷಣ ಅಲ್ಲಿಗೆ ಬಂದು ಆ ಹೆಣವನ್ನು ತಗೊಂಡು ಆಸ್ಪತ್ರೆಗೆ ಹೋಗ್ತಾರೆ ಮತ್ತು ಇನ್ವೆಸ್ಟಿಗೇಷನ್ ಪ್ರಾರಂಭಿಸ್ತಾರೆ. ಆದರೆ ಪೊಲೀಸರಿಗೆ ಎದುರಾದ ಒಂದು ದೊಡ್ಡ ಚಾಲೆಂಜ್ ಆ ಶವದ ಐಡೆಂಟಿಟಿಯನ್ನು ಕಂಡುಹುಡುಕುವಂಥದ್ದು. ಪೊಲೀಸರು ಆ ಶವವನ್ನು ಮತ್ತೆ ಮತ್ತೆ ನೋಡಿದ್ರು ಕೂಡ ಅದರ ಸುಳಿವು ಸಿಗುವುದಿಲ್ಲ. ಆ ಹೆಣವನ್ನು ನೋಡಿದಾಗ ಪೊಲೀಸರಿಗೆ ಒಂದು ಅಂದಾಜು ಬರುತ್ತೆ. ಈ ಹೆಣ 30 ರಿಂದ 40 ವರ್ಷದ ಯಾವುದೋ ಒಬ್ಬ ಪುರುಷನ ಹೆಣವಾಗಿದೆ ಅಂತ. ಮತ್ತು ಈ ಹೆಣ ಅಲ್ಲಿಗೆ ಬಿದ್ದು ಸುಮಾರು 24 ಗಂಟೆಗಳು ಆಗಿವೆ ಎಂದು. ಇಂತಹ ಸಮಯದಲ್ಲಿ ಕಾಮಾಕ್ಷಿಪಾಳ್ಯದ ಪೊಲೀಸರು ಆಸುಪಾಸಿನ ಠಾಣೆಯಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆದಂತಹ ಕಂಪ್ಲೇಂಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಮತ್ತು ಪೊಲೀಸರಿಗೆ ಕನ್ಫರ್ಮ್ ಇತ್ತು ಈ ಹೆಣ ಯಾರೋ ಇಲ್ಲಿಗೆ ತಂದು ಹಾಕಿದ್ದಾರೆ ಅಂತ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಹತ್ತಿರದ ಪೊಲೀಸ್ ಸ್ಟೇಷನ್ ಇಂದ ಒಬ್ಬರ ಮಿಸ್ಸಿಂಗ್ ಕಂಪ್ಲೇಂಟ್ ಸಿಕ್ಕಿರುತ್ತೆ. ಮತ್ತು ಆ ಕಂಪ್ಲೇಂಟ್ ಅಲ್ಲಿ ತನ್ನ ಮಗ 8 ಜೂನ್ ಶನಿವಾರದಂದು ಕಾಣೆಯಾಗಿದ್ದಾನೆ ಎಂಬ ಒಂದು ಕಂಪ್ಲೇಂಟ್ ಫೈಲ್ ಆಗಿತ್ತು. ಮತ್ತು ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಎಂಬ ಒಂದು ಕಂಪ್ಲೇಂಟ್ ಪೊಲೀಸರಿಗೆ ಸಿಕ್ಕಿತ್ತು. ಅವಾಗ ಪೊಲೀಸರು ಆ ಕುಟುಂಬದ ಸದಸ್ಯರನ್ನು ಆಸ್ಪತ್ರೆಗೆ ಆ ಶವದ ಮುಂದೆ ಕರೆದುಕೊಂಡು ಹೋಗ್ತಾರೆ. ಆ ಶವವನ್ನು ಮತ್ತು ಅಲ್ಲಿ ಸಿಕ್ಕಿದಂತಹ ಬಟ್ಟೆಯನ್ನು ನೋಡಿದಾಗ ಆ ತಾಯಿಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಆ ಶವ ಅವರ ಮಗ ರೇಣುಕಾ ಸ್ವಾಮಿ ಅವರದ್ದಾಗಿತ್ತು. ಈ ರೇಣುಕಾ ಸ್ವಾಮಿ ಅಪೋಲೋ ಫಾರ್ಮಸಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯಾಗಿದ್ದ. ಪ್ರತಿದಿನದಂತೆ ತನ್ನ ಕೆಲಸಕ್ಕೆ ಅವತ್ತು ಆತ ಹೋಗಿದ್ದ ಮತ್ತು ಜೂನ್ 8ನೇ ತಾರೀಕಿನಂದು ಆತ ಕಾಣೆಯಾಗಿದ್ದ. ಪೊಲೀಸರು ಕಂಪ್ಲೇಂಟ್ ಅನ್ನು ಫೈಲ್ ಮಾಡ್ತಾರೆ. ಆದರೆ ರೇಣುಕಾ ಸ್ವಾಮಿ ಹೇಗೆ ಸತ್ತ ಎಂಬುದರ ಒಂದು ಉತ್ತರ ಕಂಡು ಹುಡುಕಬೇಕಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ಕಾಯ್ತಾ ಇದ್ದ ಪೊಲೀಸರ ಮುಂದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂತು. ಆದರೆ ಈ ಒಂದು ಕೇಸ್ ಯಾರ ಜೊತೆ ಲಿಂಕ್ ಆಗುತ್ತೆ ಎಂಬುದು ಯಾರು ಒಬ್ಬರು ಕೂಡ ಊಹೆ ಮಾಡಿರಲಿಲ್ಲ ಮತ್ತು ಇದು ಇಡೀ ಕರ್ನಾಟಕವನ್ನೇ ಅಲ್ಲಾಡಿಸಿತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತುಂಬಾ ಭಯಾನಕವಾಗಿತ್ತು. ಅವನನ್ನು ಹೊಡೆದು ಸಾಯಿಸಿದ್ರು. ಅವನ ಒಂದು ಕಿವಿ ತುಂಡು ಮಾಡಲಾಗಿತ್ತು ಮತ್ತು ತಲೆಯನ್ನು ತುಂಡು ಮಾಡಲಾಗಿತ್ತು. ಶರೀರದಲ್ಲಿ ತುಂಬಾ ಗಾಯಾಳುಗಳಿದ್ದವು. ಆದರೆ ಪೊಲೀಸರಿಗೆ ಅರ್ಥ ಆಗಲಿಲ್ಲ. ರೇಣುಕಾ ಸ್ವಾಮಿ ಮೆಡಿಕಲ್ ಶಾಪ್ ನಲ್ಲಿ ಸಣ್ಣ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ, 33 ವರ್ಷದ ಸೀದಾ ಸಾಧಾರಣವಾದ ವ್ಯಕ್ತಿಯಾಗಿದ್ದ. ಮತ್ತು ಇವರ ಮೇಲೆ ಯಾವುದೇ ಒಂದು ಕ್ರಿಮಿನಲ್ ರೆಕಾರ್ಡ್ ಇರಲಿಲ್ಲ ಮತ್ತು ಯಾವುದೇ ಒಂದು ಕಂಪ್ಲೇಂಟ್ ಕೂಡ ಇವರ ಮೇಲೆ ಇರಲಿಲ್ಲ. ಯಾರತ್ರವೂ ಕೂಡ ಶತ್ರುತ್ವ ಕೂಡ ಇರಲಿಲ್ಲ. ಪೊಲೀಸರಿಗೆ ಅರ್ಥವಾಗಲಿಲ್ಲ ಇಂತಹ ವ್ಯಕ್ತಿಗಳಿಗೆ ಯಾರು ಶತ್ರುಗಳಿದ್ದಾರೆ ಮತ್ತು ಇವರು ತುಂಬಾ ಹಣದ ವ್ಯಕ್ತಿ ಏನೂ ಆಗಿರಲಿಲ್ಲ. ಹಣದ ವ್ಯವಹಾರದಲ್ಲಿ ಇವರನ್ನು ಕಿಡ್ನಾಪ್ ಮಾಡಿದ್ದಾರೆ ಎಂಬುದು ಕೂಡ ಪೊಲೀಸರಿಗೆ ಅರ್ಥವಾಗಲಿಲ್ಲ. ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರಲಿಲ್ಲ ಮತ್ತು ಮೀಡಿಯಾದವರು ಕೂಡ ಯಾವುದೇ ಒಂದು ಸುದ್ದಿಯನ್ನು ಮಾಡಿರಲಿಲ್ಲ ಮತ್ತು ಪೊಲೀಸರು ಕೂಡ ಇದನ್ನು ಒಂದು ಸಾಮಾನ್ಯ ಕೇಸಿನಂತೆ ರೆಕಾರ್ಡ್ ಮಾಡಿದ್ರು. ಆದರೆ ಮರುದಿನ ಅಂದ್ರೆ ಜೂನ್ 10, 2024ರಂದು ಅದೇ ಪೊಲೀಸ್ ಸ್ಟೇಷನ್ಗೆ ಅಚಾನಕ್ ಆಗಿ 3 ಜನ ಬರ್ತಾರೆ. ರಾಘವೇಂದ್ರ, ಕಾರ್ತಿಕ್ ಮತ್ತು ಕೇಶವಮೂರ್ತಿ. ಮತ್ತು ಅವರು ಹೇಳುತ್ತಾರೆ ನಾವೇ ರೇಣುಕಾ ಸ್ವಾಮಿ ಅವರನ್ನು ಹತ್ಯೆ ಮಾಡಿದ್ದು. ಆದರೆ ಪೊಲೀಸರಿಗೆ ಈ ಕೊಲೆಗೆ ಯಾವುದೇ ಒಂದು ಮೋಟಿವ್ ಸಿಕ್ಕಿಲ್ಲ ಮತ್ತು ಅಪರಾಧಿಗಳು ಇಷ್ಟು ಬೇಗ ಬಂದು ಸರೆಂಡರ್ ಆದದನ್ನು ನೋಡಿ ಅವರಿಗೆ ಶಾಕ್ ಆಯಿತು. ಮತ್ತು ಅವರು 3 ಜನ ಹೇಳಿದ್ರು ದುಡ್ಡಿನ ವ್ಯವಹಾರದಲ್ಲಿ ನಾವು ಅವರನ್ನು ಕೊಲೆ ಮಾಡಿದ್ದೀವಿ. ಪೊಲೀಸರಿಗೆ ಯಾವುದೇ ಒಂದು ಕಷ್ಟ ಇಲ್ಲದೆ ಅಪರಾಧಿಗಳು ಸಿಕ್ಕಿದರು ಮತ್ತು ಈ ಕೇಸನ್ನು ಪೊಲೀಸರು ಕ್ಲೋಸ್ ಮಾಡಲಿಕ್ಕೆ ತಯಾರಿ ಮಾಡಿದ್ರು. ಆದರೆ ಅವತ್ತು ಅಚಾನಕ್ ಆಗಿ ಆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಯ SP ಬರ್ತಾರೆ ಮತ್ತು ಅವರ ಮುಂದೆ ಪೊಲೀಸರು ಈ ಎಲ್ಲಾ ಘಟನೆಗಳನ್ನು ವಿವರಿಸ್ತಾರೆ. ಅವರಿಗೆ ಏನೋ ಒಂದು ಮಿಸ್ ಮ್ಯಾಚಿಂಗ್ ಮತ್ತು ಸಂಶಯ ಬಂದು ಅವರು 3 ಜನರನ್ನು ಬೇರೆ ಬೇರೆ ಕೊಠಡಿಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ಯಾವಾಗ, ಯಾಕೆ, ಎಲ್ಲಿ ನೀವು ರೇಣುಕಾ ಸ್ವಾಮಿ ಅವರನ್ನು ಸಾಯಿಸಿದ್ದೀರಿ ಎಂದು ಪೊಲೀಸರು ವಿಚಾರಣೆ ಮಾಡ್ತಾರೆ. ಆದರೆ ಇದಕ್ಕೆ ಅವರು 3 ಜನವೂ ಕೂಡ ಬೇರೆ ಬೇರೆ ಉತ್ತರವನ್ನು ಕೊಡ್ತಾರೆ. ಆದ್ದರಿಂದ SP ಅವರಿಗೆ ಗೊತ್ತಾಯಿತು ಈ 3 ಜನವೂ ಕೂಡ ಸುಳ್ಳು ಹೇಳುತ್ತಿದ್ದಾರೆ ಅಂತ. ಮುಂದೆ ಪೊಲೀಸರು 3 ಜನರ ಕಾಲ್ ಡೀಟೇಲ್ ಮತ್ತು ಲೊಕೇಶನ್ ಅನ್ನು ಪತ್ತೆ ಹಚ್ಚಲು ಒಂದು ವಿಶೇಷ ತಂಡವನ್ನು ರಚಿಸ್ತಾರೆ. ಮತ್ತು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಕಾಮನ್ ಆದ ವಿಚಾರ ಅವರಿಗೆ ಗೊತ್ತಾಯಿತು. ಇವರ 3 ಜನರ ನಂಬರಿಗೆ ಒಂದು ನಂಬರ್ ನಿಂದ ಕಳೆದ 3-4 ದಿನಗಳಿಂದ ಕಾಲ್ ಬಂದಿದೆ ಮತ್ತು ಆ ನಂಬರ್ ಡೀಟೇಲ್ಸ್ ಪೊಲೀಸರು ಪತ್ತೆ ಹಚ್ಚಿದಾಗ ಅದು ಕೇವಲ ಸಾಮಾನ್ಯ ವ್ಯಕ್ತಿದು
ಇದು ಆಗಿರಲಿಲ್ಲ. ಬದಲಾಗಿ ಕನ್ನಡ ಸಿನಿಮಾ ಕ್ಷೇತ್ರದ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಅಭಿಮಾನಿಗಳನ್ನು ಹೊಂದಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದ್ದಾಗಿತ್ತು. ಈ ಮೂವರು ಸಾಮಾನ್ಯರಿಗೆ ಸಿನಿಮಾ ಕ್ಷೇತ್ರದ ಅತಿ ದೊಡ್ಡ ಸ್ಟಾರ್ ದರ್ಶನ್ ಅವರ ಕನೆಕ್ಷನ್ ಹೇಗೆ? ಈ ಪ್ರಶ್ನೆಯ ಉತ್ತರವನ್ನು ಹುಡುಕಲು ಪೊಲೀಸ್ ಅವರು ದರ್ಶನ್ ಅವರ ಮೊಬೈಲ್ ಅನ್ನು ಕಳೆದ 3 ದಿನದ ಲೊಕೇಶನ್ ಅನ್ನು ಪತ್ತೆ ಹಚ್ಚುತ್ತಾರೆ. ಮತ್ತು ಇದರಿಂದ ಪೊಲೀಸ್ ಅವರಿಗೆ ಗೊತ್ತಾಗುತ್ತೆ ಈ 3 ಜನ ಮತ್ತು ದರ್ಶನ್ ಅವರು ಕಳೆದ 36 ಗಂಟೆಗಳ ಕಾಲ ಒಂದೇ ಲೊಕೇಶನ್ ಅಲ್ಲಿ ಇದ್ದರು ಅಂತ. ರೇಣುಕಾಸ್ವಾಮಿ ಕೊಲೆಯಾಗುವುದು, ಆ 3 ಜನ ಬಂದು ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಳ್ಳುವುದು ಮತ್ತು ಅವರಿಗೆ 3 ಜನರಿಗೂ ಕೂಡ ಸಿನಿಮಾ ಕ್ಷೇತ್ರದ ಅತಿ ದೊಡ್ಡ ಸ್ಟಾರ್ ಕನೆಕ್ಷನ್, ಇದನ್ನೆಲ್ಲವನ್ನು ನೋಡಿದಾಗ SP ಅವರಿಗೆ ಸಂಶಯ ಬರುತ್ತೆ. SP ಅವರು ಆ 3 ಜನರನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ಮತ್ತೆ ವಿಚಾರಣೆ ಮಾಡ್ತಾರೆ ಮತ್ತು ವಿಚಾರಣೆ ಮಾಡಿದಾಗ ಆ 3 ಜನರಲ್ಲಿ ಒಬ್ಬರ ಬಾಯಿಂದ ಸತ್ಯ ಹೊರಬರುತ್ತೆ. ಅವರ ಆ ಸತ್ಯವನ್ನು ಕೇಳಿದ ಪೊಲೀಸರು ಗಡಗಡ ನಡಕ್ತಾರೆ ಮತ್ತು ಆ ವ್ಯಕ್ತಿ ಹೇಳಿದ ಸತ್ಯ ಪ್ರತಿಯೊಬ್ಬರ ಊಹೆಯನ್ನು ಕೂಡ ಬದಲಾಯಿಸುವಂತೆ ಇತ್ತು. ಅವರು ಹೇಳಿದ ಹೆಸರು ಈ ಕೊಲೆಯ ಹಿಂದಿನ ಮಾಸ್ಟರ್ ಮೈಂಡ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸ್ವಾಮಿ ಅನ್ನೋ ಚಿತ್ರದುರ್ಗ ಮೂಲದ ವ್ಯಕ್ತಿ ಕೊಲೆ ಕೇಸಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. Sensational details have emerged in the murder case involving Kannada actor ದರ್ಶನ್ ಅವರು ರೇಣುಕಾಸ್ವಾಮಿ ಅವರನ್ನು ಯಾಕೆ ಹತ್ಯೆ ಮಾಡಿದ್ರು ಎಂಬುದು ನಿಮಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಆದರೆ ಅದು ಹೇಗೆ ನಡೆದಿತ್ತು, ಎಲ್ಲಿಂದ ಪ್ರಾರಂಭವಾಯಿತು, ಎಲ್ಲವನ್ನು ಕೂಡ ನಾವು ಮುಂದೆ ಈ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗಿರುವ ರೆಡ್ ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ. 2003ರಲ್ಲಿ ದರ್ಶನ್ ಅವರ ಮದುವೆ ವಿಜಯಲಕ್ಷ್ಮಿ ಅವರ ಜೊತೆ ನಡೆಯಿತು ಮತ್ತು ಅವರಿಬ್ಬರಿಗೂ ಕೂಡ ಒಬ್ಬ ಮಗ ಹುಟ್ಟುತ್ತಾನೆ. ಸಮಾಜದಲ್ಲಿ ಇವರ ಸಾಂಸಾರಿಕ ಜೀವನ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆದರೆ ಮದುವೆಯ ಕೆಲವು ವರ್ಷದ ನಂತರ ದರ್ಶನ್ ಅವರಿಗೆ ತಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರಲು ಪ್ರಾರಂಭವಾಗ್ತದೆ ಮತ್ತು ಇದರ ಪರಿಣಾಮವಾಗಿ 2011ರಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಮೇಲೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಅಟೆಂಪ್ಟ್ ಟು ಮರ್ಡರ್ ಎಂಬ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದರ ಪರಿಣಾಮವಾಗಿ ದರ್ಶನಿಗೆ 14 ದಿವಸದ ಜುಡಿಷಿಯಲ್ ಕಸ್ಟಡಿ ಹೋಗುವ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಆದರೆ ಇದು ಇಲ್ಲಿಗೆ ಕೊನೆಯಾಗಲಿಲ್ಲ. 2016ರಲ್ಲಿ ವಿಜಯಲಕ್ಷ್ಮಿ ಅವರು ಇದೇ ರೀತಿಯ ಮತ್ತೊಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆದರೆ ನಂತರ ಸೆಟಲ್ಮೆಂಟ್ ಆಗಿ ಈ ಒಂದು ಕೇಸ್ ಕೊನೆಯಾಗುತ್ತೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಸಾಂಸಾರಿಕ ಜೀವನ ಹಾಳಾಗಲು ಪ್ರಮುಖ ಒಂದು ಕಾರಣ 2015ರ ಸಮಯದಲ್ಲಿ ದರ್ಶನ್ ಅವರ ಬದುಕಿನಲ್ಲಿ ಪವಿತ್ರ ಗೌಡ ಎಂಬ ಒಬ್ಬಳು ಮಹಿಳೆ ಬರ್ತಾಳೆ. ಪವಿತ್ರ ಗೌಡ ಅವರು ಒಬ್ಬರು ಫ್ಯಾಷನ್ ಡಿಸೈನ್ ಆಗಿದ್ರು ಮತ್ತು ಸಿನಿಮಾ ನಟಿಯೂ ಕೂಡ ಆಗಿದ್ರು. ಆದರೆ ಅವರ ಸಿನಿಮಾ ಜರ್ನಿ ಅಷ್ಟೇನು ಚೆನ್ನಾಗಿ ನಡೆಯಲಿಲ್ಲ. ಇದರಿಂದ ಅವರು ಸಂಜಯ್ ಸಿಂಗ್ ಎಂಬುವರ ಜೊತೆ ಮದುವೆಯಾಗ್ತಾರೆ ಮತ್ತು ಒಂದು ಮಗು ಕೂಡ ಹುಟ್ಟುತ್ತೆ. ಆದರೆ ಕೆಲವು ಸಮಯದ ನಂತರ ಪವಿತ್ರ ಗೌಡ ತನ್ನ ಗಂಡನ ಜೊತೆ ಗಲಾಟೆ ಮಾಡಿ ಡೈವರ್ಸ್ ತೆಗೆದುಕೊಳ್ತಾಳೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಸಿನಿಮಾಕ್ಕೆ ಹೊಸ ಹೀರೋಯಿನ್ ಅವರನ್ನು ಹುಡುಕ್ತಾ ಇದ್ರು. ಬೈ ಚಾನ್ಸ್ ಆಗಿ ಪವಿತ್ರ ಗೌಡ ಅವರು ದರ್ಶನ್ ಅವರ ಕಣ್ಣಿಗೆ ಬೀಳ್ತಾರೆ. ಕೆಲವು ಕಾರಣದಿಂದ ಈ ಒಂದು ಸಿನಿಮಾ ಪವಿತ್ರ ಗೌಡ ಅವರಿಗೆ ಸಿಗ್ಲಿಲ್ಲ. ಆದರೆ ಇಲ್ಲಿಂದಲೇ ಪವಿತ್ರ ಗೌಡ ಅವರು ದರ್ಶನ್ ಜೊತೆ ತುಂಬಾ ಕ್ಲೋಸ್ ಆದ್ರು. ಅವರ ಇಬ್ಬರ ನಡುವಿನ ಸಂಬಂಧ ಗುಟ್ಟಾಗಿ ನಡೀತಾ ಇತ್ತು. 2023ರಲ್ಲಿ ಪವಿತ್ರ ಗೌಡ ತಮ್ಮ ಮಗಳ ಹುಟ್ಟು ಹಬ್ಬದ ಈ ಪೋಸ್ಟ್ ಅನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕ್ತಾರೆ. ಇದರಲ್ಲಿ ದರ್ಶನ್ ಕೇಕ್ ಕಟ್ ಮಾಡುವ ವಿಡಿಯೋ ಮತ್ತು ಆ ಮಗಳ ಜೊತೆ ಡ್ಯಾನ್ಸ್ ಮಾಡುವಂತಹ ವಿಡಿಯೋ. ಈ ಒಂದು ವಿಡಿಯೋದಿಂದ 2015ರಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವೆ ಸಂಬಂಧ ಇದೆ ಎಂಬ ಒಂದು ಗುಸುಗುಸು ಮಾತು ಕರ್ನಾಟಕಾದ್ಯಂತ ಹರಿದಾಡ್ತಾ ಇತ್ತು. ಆದರೆ 2023ರಲ್ಲಿ ಪವಿತ್ರ ಗೌಡ ಅವರು ಈ ಪೋಸ್ಟ್ ಮಾಡಿದಾಗ ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ಇದರ ಮುಖಾಂತರ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಸಂಬಂಧ ಸಾರ್ವಜನಿಕವಾಗಿ ತೆರೆದಿಟ್ರು ಮತ್ತು ಅಲ್ಲಿಂದಲೇ ಗೊತ್ತಾಯಿತು ಒಬ್ಬ ಮದುವೆಯಾದ ದರ್ಶನ್ ಅವರ ಜೊತೆ ಪವಿತ್ರ ಗೌಡ ಅವರಿಗೆ 10 ವರ್ಷದ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇದೆ ಅಂತ. ಆದರೆ ಈ ವಿಡಿಯೋ ಹಾಕಿದಾಗ ವಿಜಯಲಕ್ಷ್ಮಿ ಅವರು ಕೋಪಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಪವಿತ್ರ ಗೌಡ ಅವರ ಕ್ಯಾರೆಕ್ಟರ್ ಮೇಲೆ ಪ್ರಶ್ನೆ ಹಾಕ್ತಾರೆ ಮತ್ತು ಮುಂದಿನ ಪೋಸ್ಟ್ ನಲ್ಲಿ ಈ ಒಂದು ಕ್ಯಾಪ್ಷನ್ ಹಾಕಿ ಫ್ಯಾಮಿಲಿ ಫೋಟೋವನ್ನು ಅವರು ಪೋಸ್ಟ್ ಮಾಡ್ತಾರೆ. ಇದುವೇ ರೇಣುಕಾಸ್ವಾಮಿ ಅವರ ಕೊಲೆಗೆ ಪ್ರಮುಖ ಕಾರಣ. ಯಾಕೆಂದ್ರೆ ಸೌತ್ ಇಂಡಿಯಾದಲ್ಲಿ ಸಿನಿಮಾ ನಟರನ್ನು ದೇವರ ಹಾಗೆ ಕಾಣ್ತಾರೆ ಮತ್ತು ದರ್ಶನ್ ಅವರಿಗೆ ಅಪಾರ ಅಭಿಮಾನಿಗಳು ಇದ್ದಾರೆ. ಹಲವಾರು ಜನರು ದರ್ಶನ್ ಅವರನ್ನು ದೇವರ ಹಾಗೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾ ವಾರ್ನಿಂದ ಅಭಿಮಾನಿಗಳು ಎಲ್ಲರೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಪವಿತ್ರ ಗೌಡ ಅವರು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಕುಟುಂಬವನ್ನು
ಒಡೆದು ಹಾಕಿದ ರಾಕ್ಷಸಿ ಎಂಬಂತೆ ಹಲವಾರು ಜನರು ಕಮೆಂಟ್ ಹಾಕ್ತಾರೆ ಮತ್ತು ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಬೈತಾರೆ. ಈ ಕಾರಣದಿಂದ ಪವಿತ್ರ ಗೌಡ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೇಟ್ ಕಮೆಂಟ್ಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಇದರಿಂದ ಪವಿತ್ರ ಗೌಡ ಅವರು ಕಮೆಂಟ್ ಬಾಕ್ಸ್ ಅನ್ನು ಆಫ್ ಕೂಡ ಮಾಡ್ತಾರೆ. ಇಲ್ಲಿಂದಲೇ ರೇಣುಕಾ ಸ್ವಾಮಿ ಅವರ ಕತೆ ಪ್ರಾರಂಭವಾಗ್ತದೆ. ಕರ್ನಾಟಕದ ಚಿತ್ರದುರ್ಗದಲ್ಲಿ ವಾಸಿಸುವಂತಹ ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿಯಾಗಿದ್ದ. 33 ವರ್ಷದ ಈ ರೇಣುಕಾ ಸ್ವಾಮಿ ದರ್ಶನ್ ಅವರ ಎಲ್ಲಾ ಸಿನಿಮಾವನ್ನು ಮೊದಲ ಶೋನಲ್ಲಿ ನೋಡ್ತಾ ಇದ್ದ ಮತ್ತು ಪವಿತ್ರ ಗೌಡ ಯಾವಾಗ ದರ್ಶನ್ ಅವರ ಪೋಸ್ಟ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ರೇಣುಕಾ ಸ್ವಾಮಿ ಕೂಡ ಈ ಸಂಬಂಧದ ವಿರೋಧಿಯಾಗಿದ್ದ. ಆ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಅವರ ಪ್ರತಿಯೊಂದು ಪೋಸ್ಟಿಗೆ ಕೆಟ್ಟದಾಗಿ ಕಮೆಂಟ್ ಅನ್ನು ಹಾಕ್ತಾ ಇದ್ದ ಮತ್ತು ಪವಿತ್ರ ಗೌಡ ಅವರಿಗೆ ದರ್ಶನ್ ಇಂದ ದೂರ ಇರುವಂತೆ ಅವಾಗವಾಗ ಕಮೆಂಟ್ ಕೂಡ ಹಾಕ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಜೂನ್ ಮೊದಲ ವಾರ ಪವಿತ್ರ ಗೌಡ ಅವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಅದಕ್ಕೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಕಮೆಂಟ್ ಹಾಕಲು ಪ್ರಾರಂಭ ಮಾಡ್ತಾನೆ ಮತ್ತು ಒಬ್ಳು ಮಹಿಳೆಗೆ ಯಾವ ರೀತಿಯಾಗಿ ಕಮೆಂಟ್ ಹಾಕಬಾರ್ದು ಆ ರೀತಿಯಾಗಿ ಕೂಡ ಆತ ಕಮೆಂಟ್ ಹಾಕ್ತಾನೆ. ಪವಿತ್ರ ಗೌಡ ಅವರಿಗೆ ಪರ್ಸನಲ್ ಮೆಸೇಜ್ ಮಾಡಿ ಈ ರೇಣುಕಾ ಸ್ವಾಮಿ ಕೆಟ್ಟದಾಗಿ ತಮ್ಮ ಜೊತೆ ಮಲಗಲು ಕೂಡ ಹೇಳ್ತಾನೆ. ಇದೆಲ್ಲ ರೇಣುಕಾ ಸ್ವಾಮಿ ಫೇಕ್ ಅಕೌಂಟ್ ಇಂದ ಮಾಡ್ತಾ ಇದ್ದ. ಆದ್ರೆ ಬೈ ಚಾನ್ಸ್ ಆಗಿ ಈ ಕಮೆಂಟ್ ಗಳನ್ನು ಪವಿತ್ರ ಗೌಡ ಅವರು ನೋಡ್ತಾರೆ. ಇದನ್ನು ನೋಡಿದ ಪವಿತ್ರ ಗೌಡ ಅವರು ಕೋಪಗೊಳ್ತಾರೆ ಮತ್ತು ಪವಿತ್ರ ಗೌಡ ಆನ್ಸರ್ ಕೂಡ ಕೊಡ್ತಾರೆ. ಟೈಮ್ ವಿಲ್ ಆನ್ಸರ್, ಜಸ್ಟ್ ವೇಟ್ ಅಂಡ್ ವಾಚ್. ಸಮಯ ಉತ್ತರವನ್ನು ಕೊಡುತ್ತೆ, ಕೇವಲ ನೀನು ನೋಡ್ತಾ ಇರುವಂತ. ಕೋಪಗೊಂಡ ಪವಿತ್ರ ಗೌಡ ದರ್ಶನ್ ಬಳಿ ಹೋಗಿ ವಿಷಯವನ್ನು ಕೂಡ ಹೇಳ್ತಾರೆ. ನೋಡು ಯಾವ ರೀತಿಯಾದಂತಹ ಜನರು ನಮ್ಮ ಸಂಬಂಧವನ್ನು ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಅಂತ. ಅವನಿಗೆ ಬುದ್ಧಿ ಕಲಿಸಬೇಕು ಅಂತ ದರ್ಶನ್ ಅವರಿಗೆ ಆದೇಶವನ್ನು ಈ ಪವಿತ್ರ ಗೌಡ ಕೊಡ್ತಾರೆ. ಪವಿತ್ರ ಗೌಡ ತುಂಬಾ ಒತ್ತಾಯ ಮಾಡಿದ ಕಾರಣ ದರ್ಶನ್ ಅವರು ಕೊನೆಗೆ ಆಕೆಗೆ ಪ್ರಾಮಿಸ್ ಮಾಡ್ತಾನೆ, ರೇಣುಕಾ ಸ್ವಾಮಿ ಅವನಿಗೆ ನಾನು ಬುದ್ಧಿ ಕಲಿಸ್ತೇನೆ ಅಂತ. ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಹೊರಬಂತು ದರ್ಶನ್ ಅವರು ಹೇಳಿದ ಕಾರಣಕ್ಕಾಗಿ ಅವರ ಎಂಪ್ಲಾಯಿ ಒಬ್ಬ ಪವನ್ ಎನ್ನುವಾತ ರೇಣುಕಾ ಸ್ವಾಮಿ ಅವರಿಗೆ ಪವಿತ್ರ ಗೌಡ ಅವರ ಹೆಸರಿನಲ್ಲಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡಲು ಪ್ರಾರಂಭಿಸ್ತಾನೆ. ಆದರೆ ರೇಣುಕಾ ಸ್ವಾಮಿ ಆ ಒಂದು ಅಕೌಂಟ್ ನಿಜ ಎಂದು ಭಾವಿಸಿ ಚಾಟ್ ಮಾಡಲು ಪ್ರಾರಂಭಿಸ್ತಾನೆ. ಮಾತನಾಡ್ತಾ ರೇಣುಕಾ ಸ್ವಾಮಿ ಆತನ ಮನೆಯ ವಿಳಾಸವನ್ನು ಹೇಳ್ತಾನೆ ಮತ್ತು ಮನೆಯ ಲೊಕೇಶನ್ ಅನ್ನು ಕೂಡ ಈ ಪವನ್ ಅಂದ್ರೆ ಪವಿತ್ರ ಗೌಡ ಫೇಕ್ ಅಕೌಂಟಿಗೆ ಕಳಿಸ್ತಾನೆ. ರೇಣುಕಾ ಸ್ವಾಮಿ ಅವರ ಅಡ್ರೆಸ್ ಸಿಕ್ಕಿದ ನಂತರ ದರ್ಶನ್ ಅವರು ಆತನ ಫ್ಯಾನ್ಸ್ ಕ್ಲಬ್ ಪ್ರೆಸಿಡೆಂಟ್ ರಾಘವೇಂದ್ರ ಅವರ ಬಳಿ ರೇಣುಕಾ ಸ್ವಾಮಿ ಅವರನ್ನು ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬರಲು ಹೇಳ್ತಾರೆ ಮತ್ತು ಇದಕ್ಕೆ ರಾಘವೇಂದ್ರ ಅವರಿಗೆ 30 ಲಕ್ಷ ಹಣವನ್ನು ಕೂಡ ಕೊಡ್ತಾರೆ. ಜೂನ್ 8ರಂದು ಬೆಳಗ್ಗೆ ರೇಣುಕಾ ಸ್ವಾಮಿ ಫಾರ್ಮಸಿಗೆ ಹೋಗುವ ರಸ್ತೆಯಲ್ಲಿ ರಾಘವೇಂದ್ರ ರೇಣುಕಾ ಸ್ವಾಮಿ ಅವರಲ್ಲಿ ನಿಮ್ಮನ್ನು ದರ್ಶನ್ ಅವರು ಕರೆಯುತ್ತಿದ್ದಾರೆ ಮತ್ತು ಪವಿತ್ರ ಗೌಡ ಅವರಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟಿಗೆ ಕ್ಷಮೆ ಕೇಳಲು ಅಲ್ಲಿಗೆ ಕರೆದುಕೊಂಡು ಹೋಗುವಂತೆ ದರ್ಶನ್ ಕರೆದಿದ್ದಾರೆ ಎಂದು ಹೇಳ್ತಾನೆ ಮತ್ತು ರೇಣುಕಾ ಸ್ವಾಮಿಯನ್ನು ಅಲ್ಲಿಂದ ಕರೆದುಕೊಂಡು ಬೆಂಗಳೂರಿಗೆ ಅವರು ಬರ್ತಾರೆ. ರೇಣುಕಾ ಸ್ವಾಮಿ ಅವರಿಗೆ ಅಂದಾಜು ಕೂಡ ಇರಲಿಲ್ಲ, ಅಲ್ಲಿ ನನ್ನನ್ನು ಕ್ಷಮೆ ಕೇಳಲು ಮಾತ್ರ ಕರೆದುಕೊಂಡು ಹೋಗುವುದು ಅಲ್ಲ, ಬದಲಾಗಿ ನನ್ನನ್ನು ಅಲ್ಲಿ ಸಾಯಿಸ್ತಾರೆ ಅಂತ. ರಾಘವೇಂದ್ರ ಅವರು ರೇಣುಕಾ ಸ್ವಾಮಿ ಅವರನ್ನು ಬೆಂಗಳೂರಿನ RR ನಗರದಲ್ಲಿರುವ ಒಂದು ಶೆಡ್ಡಿಗೆ ಕರೆದುಕೊಂಡು ಹೋಗ್ತಾರೆ ಮತ್ತು ಆ ಶೆಡ್ಡಿನೊಳಗೆ ಆ ದಿನ ಪೂರ್ತಿ ಬೆಲ್ಟಿನಿಂದ ದರ್ಶನ್ ಗ್ಯಾಂಗ್ ಹೊಡೆಯುತ್ತಾರೆ ಮತ್ತು ಅಂದು ಸಂಜೆ ದರ್ಶನ್ ತಮ್ಮ ಸ್ನೇಹಿತರ ಜೊತೆ ಅಲ್ಲಿಗೆ ಬರ್ತಾರೆ. ದರ್ಶನ್ ಅನ್ನು ನೋಡಿದ ರೇಣುಕಾ ಸ್ವಾಮಿ ಅವರಿಗೆ ಸಂತೋಷ ಆಗ್ತದೆ. ಯಾವ ರೀತಿಯಾಗಿ ದರ್ಶನ್ ಸಿನಿಮಾದಲ್ಲಿ ಸಾಮಾನ್ಯ ವ್ಯಕ್ತಿಗಳನ್ನು ರಕ್ಷಣೆ ಮಾಡಲು ಬರ್ತಾರೆ, ಅದೇ ರೀತಿಯಲ್ಲಿ ನನ್ನನ್ನು ರಕ್ಷಣೆ ಮಾಡಲು ಬಂದಿದ್ದಾರೆ, ನನ್ನ ಹೀರೋ ನನ್ನನ್ನು ಬಚಾವ್ ಮಾಡಲು ಬಂದಿದ್ದಾರೆ ಎಂದು ರೇಣುಕಾ ಸ್ವಾಮಿ ಅವರು ಯೋಚನೆ ಮಾಡ್ತಾರೆ. ಆದರೆ ಕೆಲವರು ಹೇಳ್ತಾರೆ ಅಲ್ವಾ, ಸಿನಿಮಾದಲ್ಲಿ ಮಾತ್ರ ಹೀರೋಗಳು, ನಿಜವಾಗಿಯೂ ಕೂಡ ಅಲ್ಲ. ಸಿನಿಮಾದಲ್ಲಿ ಮತ್ತು ರಿಯಲ್ ಲೈಫ್ ನಲ್ಲಿ ತುಂಬಾ ಡಿಫ್ರೆಂಟ್ ಇದೆ ಅಂತ. ಮತ್ತು ಈ ಡಿಫ್ರೆಂಟ್ ರೇಣುಕಾ ಸ್ವಾಮಿ ಅವರ ಜೀವವೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಯಾಕೆಂದ್ರೆ ದರ್ಶನ್ ಅವರು ರಕ್ಷಣೆ ಮಾಡಲು ಅಲ್ಲಿ ಬರಲಿಲ್ಲ, ಬದಲಾಗಿ ಅವರ ಜೀವವನ್ನೇ ತೆಗೆಯಲು ಬಂದಿದ್ರು. ರೇಣುಕಾ ಸ್ವಾಮಿ ಅವರನ್ನು ನೋಡಿದ ದರ್ಶನ್ ಹಲ್ಲೆ ಮಾಡಲು ಪ್ರಾರಂಭಿಸ್ತಾರೆ. ಯಾವ ರೀತಿಯಾಗಿ ಸಾಯಿಸ್ತಾರೆ ಅಂದ್ರೆ ಅವರ ಮೇಲೆ 15ಕ್ಕೂ ಹೆಚ್ಚು ಕಡೆ ಕರೆಂಟ್ ಅನ್ನು ತಾಗಿಸಿ ಕಿವಿಯನ್ನು ಕಟ್ ಮಾಡಿ ಟಾರ್ಚರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಅಲ್ಲಿಯೇ ಇದ್ರು. ಕೊನೆಗೆ ಅವರ ಟಾರ್ಚರ್ ಅನ್ನು ಸಹಿಸಲಾಗದೆ ರೇಣುಕಾ ಸ್ವಾಮಿ ಕೊನೆಯ ಉಸಿರು ಎಳಿತಾರೆ. ನಂತರ ಅವರ ಬಾಡಿಯನ್ನು ದರ್ಶನ್ ಮತ್ತು ಅವರ ಗ್ಯಾಂಗ್ ಕಾಮಾಕ್ಷಿ ಪಾಳ್ಯದಲ್ಲಿರುವ ಚರಂಡಿಗೆ ಬಂದು ಬಿಸಾಡ್ತಾರೆ. ರೇಣುಕಾ ಸ್ವಾಮಿ ಅವರ ಮದುವೆ ವರ್ಷದ ಹಿಂದೆ ನಡೆದಿತ್ತು. ಮೊನ್ನೆ ತಾನೇ ಅವರಿಗೆ ಒಂದು ಮಗು ಕೂಡ ಹುಟ್ಟಿತು. ಆದರೆ ಕಾಣೆಯಾದ ದಿನ ತನ್ನ ಹೆಂಡತಿ ಸಹನ ರೇಣುಕಾ ಸ್ವಾಮಿ ಅವರಿಗೆ ತುಂಬಾ ಕರೆಯನ್ನು ಮಾಡ್ತಾರೆ. ಆದರೆ ಅವರಿಗೆ ಅವತ್ತು ಗೊತ್ತಿರಲಿಲ್ಲ ನನ್ನ ಗಂಡ ಇನ್ನು ಮರಳಿ ಬರುವುದಿಲ್ಲ ಅಂತ. ಮರುದಿನ ಬೆಳಗ್ಗೆ 3 ಗಂಟೆಗೆ ರೇಣುಕಾ ಸ್ವಾಮಿ ಅವರ ಶವವನ್ನು ಗಾಡಿಯಲ್ಲಿ ಹಾಕಿ ಕಾಮಾಕ್ಷಿ ಪಾಳ್ಯದ ಒಂದು ಚರಂಡಿಯಲ್ಲಿ ದರ್ಶನ್ ಗ್ಯಾಂಗ್ ಬಿಸಾಡ್ತಾರೆ. ಮತ್ತು ಮುಂದೆ ಏನಾಯಿತು ಎಂಬುದು ನಿಮಗೆ ಗೊತ್ತಿರುವ ವಿಚಾರ.
ವಿಚಾರ. ಆ ಸೆಕ್ಯೂರಿಟಿ ಗಾರ್ಡ್ ಶವವನ್ನು ನೋಡ್ತಾರೆ, ಮುಂದೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಮತ್ತೆ 3 ಜನ ಬಂದು ತಪ್ಪಿ ಒಪ್ಪಿಕೊಳ್ಳಲು ಬರ್ತಾರೆ. ಆದರೆ ಆ 3 ಜನರಲ್ಲಿ ಸರೆಂಡರ್ ಆಗಲು ಹೇಳಿದ್ದು ದರ್ಶನ್ ಅವರಾಗಿತ್ತು ಮತ್ತು ಇದಕ್ಕೆ ದರ್ಶನ್ ಅವರು 5 ಲಕ್ಷ ಹಣವನ್ನು ಕೂಡ ಅವರಿಗೆ ಕೊಟ್ಟಿದ್ರು. ಆದರೆ ದರ್ಶನ್ ಅವರು ಯಾರನ್ನೋ ಬಲಿ ಕೊಡಲು ಹೋಗಿ ತಾವೇ ಬುಟ್ಟಿಗೆ ಬಿದ್ರು. ಅವತ್ತು 3 ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅಂದ್ರೆ ಈ ಕೇಸನ್ನು ಕಂಡು ಹುಡುಕುವುದು ಬಹಳ ಕಷ್ಟವಾಗಿತ್ತು. ರಸ್ತೆಯಲ್ಲಿ ಸಿಕ್ಕಿದ ಸಿಸಿ ಕ್ಯಾಮೆರಾದಲ್ಲಿ 2 ವಾಹನಗಳು ಮತ್ತು ಅದರ ನಂಬರ್ ಪ್ಲೇಟ್ ರೆಕಾರ್ಡ್ ಆಗಿತ್ತು ಮತ್ತು ಆ 2 ವಾಹನಗಳು ಕೂಡ ದರ್ಶನ್ ಅವರದ್ದಾಗಿತ್ತು. ಆ ಒಂದು ವಾಹನದ ಡ್ರೈವರ್ ರವಿ ಅವರು ಪೊಲೀಸರ ಮುಂದೆ ಶರಣಾಗಿ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ. ಈ ರವಿಯೇ ರೇಣುಕಾ ಸ್ವಾಮಿ ಅವರನ್ನು ಕರೆದುಕೊಂಡು ಬಂದದ್ದು. ಈ ಕೇಸನ್ನು ಕೊನೆಗಾಣಿಸಲು ದರ್ಶನ್ ಅವರು ಹಲವಾರು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಯಾರದೇ ಒತ್ತಡಕ್ಕೆ ಮಣಿಯದೆ ನಿಜವಾದ ಅಪರಾಧಿಗಳನ್ನು ಬಂಧನ ಮಾಡ್ತಾರೆ. 2024 ಜೂನ್ 11ರಂದು ಬೆಂಗಳೂರಿನ ಪೊಲೀಸರು ದರ್ಶನ್, ಪವಿತ್ರ ಗೌಡ ಮತ್ತು 15 ಜನರನ್ನು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸ್ತಾರೆ. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಮೊದಲನೇ ಆರೋಪಿ ಮತ್ತು ದರ್ಶನ್ ಅವರು 2ನೇ ಆರೋಪಿಗಳಾಗಿದ್ದಾರೆ. ಈ ಬಂಧನ ಆದ ಆರೋಪಿಗಳಲ್ಲಿ ದೀಪಕ್ ಕುಮಾರ್ ಅಪರಾಧದಲ್ಲಿ ದರ್ಶನ್ ಅವರು ನೇರವಾಗಿ ಚಿತ್ರಹಿಂಸೆ ನೀಡಿದ್ದಾರೆ ಎಂದು ತಪ್ಪು ಒಪ್ಪಿಕೊಳ್ತಾರೆ. ಅಕ್ಟೋಬರ್ 2024ರಂದು ದರ್ಶನ್ ಅವರಿಗೆ ಬೆನ್ನು ಮೂಳೆ ಚಿಕಿತ್ಸೆಗಾಗಿ ತಾತ್ಕಾಲಿಕ ಜಾಮೀನು ಮಂಜೂರಾಯಿತು. ಆದರೆ ಆಗಸ್ಟ್ 14, 2025ರಂದು ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ರದ್ದುಗೊಳಿಸಿ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಎಂದು ಒತ್ತಿ ಹೇಳಿತು. ದರ್ಶನ್ ಅವರನ್ನು ಮತ್ತೆ ಬಂಧಿಸಲಾಯಿತು. ಒಟ್ಟಿನಲ್ಲಿ ಈ ಕೇಸನ್ನು ನೋಡುವುದಾದ್ರೆ 2 ಕಡೆಯಿಂದಲೂ ಕೂಡ ತಪ್ಪಿದೆ. ಮೊದಲು ರೇಣುಕಾ ಸ್ವಾಮಿ ಅವರು ಈ ರೀತಿಯಾಗಿ ಒಬ್ಳು ಮಹಿಳೆಗೆ ಮೆಸೇಜ್ ಮಾಡಬಾರ್ದಿತ್ತು. ದರ್ಶನ್ ಅವರು ಆತುರದಿಂದ ಆತನನ್ನು ಸಾಯಿಸಬಾರ್ದಿತ್ತು. ಕಾನೂನು ರೀತಿಯಾಗಿ ಆತನ ಮೇಲೆ ಕ್ರಮ ತೆಗೆದುಕೊಳ್ಳಬಹುದಿತ್ತು. ಒಟ್ಟಿನಲ್ಲಿ ಈ ಕೇಸನ್ನು ಯಾರದೇ ಒತ್ತಡಕ್ಕೆ ಮಣಿಯದೆ ಪ್ರಾಮಾಣಿಕವಾಗಿ ತನಿಖೆ ಮಾಡಿದಂತಹ ಪೊಲೀಸ್ ಆಫೀಸರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.